ನನ್ನೆಲ್ಲ ಸಹೃದಯ ಚಿಕ್ಕಬಳ್ಳಾಪುರದ ಜನತೆಯೊಂದಿಗೆ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ನಾವು ಮಾನವೀಯತೆಯನ್ನು ತೋರೋಣ. ಈ ಒಂದು ಗ್ರಾಮದ ಏನಿದೆ ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳ ಜೊತೆಗೆ ನಾವೆಲ್ಲ ಸಮಾಜವಾಗಿ ನಿಂತ್ಕೊಳ್ಳೋಣ. ಒಂದು ಸಣ್ಣ ಅಳಿಲು ಸೇವೆ ಎಲ್ಲರೂ ಮಾಡೋಣ. ಪಟ್ರೇನಹಳ್ಳಿ ಗ್ರಾಮದ ಶ್ರೀನಿವಾಸ್ ಅಣ್ಣ ಮತ್ತು ಅವ್ರ ದಂಪತಿಗಳು, ಲಕ್ಷ್ಮೀದೇವಮ್ಮ ಅಕ್ಕ, ಆ ದಂಪತಿಗಳು ಇಬ್ಬರೂ ಅಂಗವಿಕಲರಿದ್ದಾರೆ. ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು. ಮತ್ತು ನೀವು ಮೊದಲೇನು ಮಾಡ್ತಿದ್ರಿ? ಇದೇನು ಪೋಲಿಯೋನಾ ನಿಮಗೆ? ನೀವುನಾ? ನಿಮ್ಗೇನಾಗಿದೆ? ಆಯ್ತು, ಈಗ ಕಷ್ಟ ಇದೆ ಅಂತ ಹೇಳಿದರು. ಮತ್ತು ಮನೆಗೆ ಒಂಚೂರು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ನಾನು ಗ್ರಾಮಕ್ಕೆ ಬಂದು ಮನೆಯೆಲ್ಲ ನೋಡಿದೆ. ಪಾಪ ಕಷ್ಟ ಬಿದ್ದು ಏನೋ ಒಂದಷ್ಟು ಉಳಿತಾಯ ಮಾಡಿದ್ರಲ್ಲಿ, ಒಂದಷ್ಟು ಯಾರದ್ರ ಹತ್ರನೂ ಸಹಾಯ ತಗೊಂಡು ಒಂದಷ್ಟೆಲ್ಲ ಪಾಪ ಕೆಲಸ ಮಾಡಿ ಮುಗಿಸಿದ್ದಾರೆ. ಬಟ್ ಅರ್ಧಂಬರ್ಧ ಆಗಿದೆ. ಇದಕ್ಕಿನ್ನೂ ಒಂದಷ್ಟು ಸುಮಾರು ಹಣ ಹಾಕೋದಿದೆ. ನಾನು ಬಂದು ನೋಡಿದೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನೊಬ್ಬನ ಕೈಯಿಂದ ಆಗೋವಂಥ ಕೆಲಸ ಅಲ್ಲ ಇದು. ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಇದರ ಕೈ ಜೋಡಿಸ್ಬೇಕು ಅಂತ ಒಂದು ಸಣ್ಣ ಅಳಿಲು ಸೇವೆ ಎಲ್ಲರೂ ಮಾಡೋಣ. ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ನಾವು ಮಾನವೀಯತೆಯನ್ನು ತೋರೋಣ. ನಾನು ಸಹ ಅವ್ರ ಜೊತೆ ನಿಂತ್ಕೊತೀನಿ. ದಯವಿಟ್ಟು ಈ ಒಂದು ಗ್ರಾಮದ ಏನಿದೆ ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳ ಜೊತೆಗೆ ನಾವೆಲ್ಲ ಸಮಾಜವಾಗಿ ನಿಂತ್ಕೊಳ್ಳೋಣ. ಒಂದು ಸಣ್ಣ ಅಳಿಲು ಸೇವೆ ಎಲ್ಲರೂ ಮಾಡೋಣ. ಅದು 10 ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಸಹಾಯ ಮಾಡ್ಬೋದು, ತಪ್ಪೇನಿಲ್ಲ. ಇಬ್ಬರು ಅಂಗವಿಕಲರಿದ್ದಾರೆ, ಮಕ್ಕಳಿದ್ದಾರೆ, ಓದ್ತಾ ಇರೋಂಥ ಮಕ್ಕಳಿದ್ದಾರೆ. ಅವ್ರಿಗೊಂದು ಸೂರು ಮಾಡಿಕೊಟ್ರೆ ನಮಗೇನು ಕಳ್ಕೊಳೋ ಅಂಥದ್ದು ಏನಿಲ್ಲ. ಇದೆಲ್ಲ ಅದು ಮೋಸ, ಗೌರ್ಮೆಂಟ್ ಅವ್ರು ಮಾಡಬೇಕಿತ್ತು, ಇದ್ಯಾವುದು ದಯವಿಟ್ಟು ಕಾಮೆಂಟ್ಸ್ ಹಾಕಬೇಡಿ. ಯಾರಿಗಾದರೂ ಆ ಸಹೃದಯ ಇದ್ದರೆ, ಇನ್ಕ್ಲೂಡಿಂಗ್ ನಿಮ್ಮ ಮೀಡಿಯಾದವ್ರನ್ನೂ ಸೇರಿಸಿ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ದಂಪತಿಗಳ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡೋಣ. ನಾವು ಯಾವತ್ತು ಅಶಕ್ತರ ಜೊತೆ ನಿಂತ್ಕೊತೀವೋ, ಮುಂದೆ ಒಂದು ದಿನ ಈ ಸಮಾಜ ಮತ್ತೆ ನಮಗೆ ಬೇರೆದೇ ರೂಪದಲ್ಲಿ ಈ ಪ್ರಕೃತಿ ನಮ್ಮ ಜೊತೆ ನಿಂತ್ಕೊಳುತ್ತೆ ಅಂತ ನಂಬಿರುವಂಥ ವ್ಯಕ್ತಿ ನಾನು. ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡೋಣ. ಅವರ ಫೋನ್ ನಂಬರ್ ಸಹ ನಾನು ನಿಮಗೆ ಕೊಡಿಸ್ತೀನಿ. ಫೋನ್ಪೇನೋ ಗೂಗಲ್ ಪೇ ನಂಬರ್ ಏನಿದೆಯೋ ಅದು ಕೊಡಿಸ್ತೀನಿ. ದಯವಿಟ್ಟು ಹೆಲ್ಪ್ ಮಾಡಿ. ಲೆಕ್ಕಾಚಾರ ಏನು ಬೇಡ. ಏನೋ ತಗೊಂಡ್ರೆ ಇನ್ನೇನೋ. ಮತ್ತು ಜೆನ್ಯೂನ್ ಇದೆ, ಪ್ರಾಬ್ಲಮ್ ಜೆನ್ಯೂನ್ ಇದೆ. ನಾನು ಸಹ ದಂಪತಿಗಳ ಜೊತೆ ಇದ್ದೀನಿ. ಈ ಅವರ ಕನಸಿನ ಮನೆನ ಕಂಪ್ಲೀಟ್ ಮಾಡಿಕೊಡ್ತೀನಿ. ನೀವೆಲ್ಲರೂ ಸಹ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಬಜೆಟ್ಟು, ಸಮಾಜಮುಖಿಯಾಗಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಅಂತ ಈ ಮುಖಾಂತರ ನಾನು ತಮ್ಮೆಲ್ಲರನ್ನು ಸಹ ಕೇಳ್ಕೊತೀನಿ.